ರುದ್ರಪಟ್ಟಣ ಸಂಗೀತೋತ್ಸವ ಸಮಿತಿ ಟ್ರಸ್ಟ್ ವತಿಯಿಂದ ಮೇ 15ರಿಂದ 19ರವರೆಗೆ 21ನೇ ವಾರ್ಷಿಕ ಸಂಗೀತೋತ್ಸವ ಕಾರ್ಯಕ್ರಮವನ್ನು ರುದ್ರಪಟ್ಟಣ ಶ್ರೀರಾಮ ಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ವಿದ್ವಾನ್ ಆರ್.ಕೆ. ಪದ್ಮನಾಭ ತಿಳಿಸಿದರು. ಅರ್ಕಲ್ಗೂಡಿನಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಂಗೀತೋತ್ಸವದಲ್ಲಿ 100ಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸುತ್ತಿದ್ದು ವಿವಿಧ ಸಂಗೀತ ಕಾರ್ಯಕ್ರಮ ನೀಡಲಿದ್ದಾರೆ. ಮೇ 15ರಂದು ಬೆಳಗ್ಗೆ 10:15ಕ್ಕೆ ಕಾರ್ಯಕ್ರಮ ಉದ್ಘಾಟನೆಯಾಗಲಿದ್ದು 10:30ರಿಂದ 10:50ರವರೆಗೆ ಶ್ರೀಮತಿ ರೇಖಾ ಸುದರ್ಶನ್ ಅವರು ಗಾಯನ ನಡೆಸಿಕೊಡಲಿದ್ದಾರೆ. 11ರಿಂದ 11:30ರವರೆಗೆ ಬೆಂಗಳೂರು ಆನಂದಿ ನೃತ್ಯ ಶಾಲೆ ಕಲಾವಿದರಿಂದ ಭರತನಾಟ್ಯ, ಬಳಿಕ ಸಹನಾ ಬೆಟ್ಟದಪುರ, ಕವಿತಾ ಕಾರ್ತಿಕ್ ಅವರಿಂದ ಗಾಯನ, ಗೀತ ಸಂಗೀತ ವೃಂದದಿಂದ ಗೋಷ್ಠಿ ಗಾಯನ, ಕೊಳಲು ವಾದನ ಜರುಗಲಿದೆ. 16ರಂದು ಬೆಳಗ್ಗೆ 10:30ರಿಂದ 12:30ರವರೆಗೆ ಕಲಾವತಿ ಔದತ್ ಅವರ ಗಾಯನ ನಡೆಸಿಕೊಡಲಿದ್ದಾರೆ. ಬಳಿಕ ಅದಿತಿ ಪ್ರಹ್ಲಾದ್ ಗಾಯನ, ಹೆರಂಬಾ ಮತ್ತು ಹೇಮಂತ್ ಕೊಳಲು ವಾದನ ನಡೆಸಿಕೊಡಲಿದ್ದಾರೆ. 17ರಂದು ಬೆಳಗ್ಗೆ ಜಯಂತಿ ಕಮರೇಶ್ ಅವರಿಂದ ವೀಣೆ, ಬೆಂಗಳೂರು ಬ್ರದರ್ಸ್ ಅವರಿಂದ ಯುಗಳ ಗಾನ, ಚೆನ್ನೈ ಅಶ್ವಥ್ ನಾರಾಯಣ್ ಅವರು ಗಾಯನ ನಡೆಸಿಕೊಡಲಿದ್ದಾರೆ. 18ರಂದು ಬೆಳಗ್ಗೆ 7 ಗಂಟೆಗೆ ಕಾವೇರಿ ನದಿ ತಟದಲ್ಲಿ ಕಾವೇರಿ ಪೂಜೆ, 10:30ರಿಂದ 12:30ರವರೆಗೆ ಆರ್.ಕೆ. ಶ್ರೀರಾಮ್ ಕುಮಾರ್ ಅವರಿಂದ ವಯಲಿನ್, ಸಂಜೆ ತನ್ಮಯ್ ವಿ, ವಿಸ್ಮಯ್ ವಿ, ಸುಪ್ರಮೋದ ಅವರಿಂದ ಯುಗಳ ಗಾಯನ, 19ರಂದು ಬೆಳಗ್ಗೆ 7:15ಕ್ಕೆ ಪಂಚರತ್ನ ಕೃತಿಗಳ ಗೋಷ್ಠಿ ಗಾಯನ, 10:30ರಿಂದ 1 ಗಂಟೆಯವರೆಗೆ ವಿದುಷಿ ಅಭಿಷೇಕ್ ರಘುರಾಮ್ ಗಾಯನ ನಡೆಸಿಕೊಡಲಿದ್ದಾರೆ ಎಂದು ತಿಳಿಸಿದರು. ಸಂಗೀತೋತ್ಸವ ರುದ್ರಪಟ್ಟಣದಲ್ಲಿ 15ನೇ ತಾರೀಕು ಮೇಯಿಂದ 19ನೇ ತಾರೀಕು ನಡೀತಾ ಇದೆ. 5 ದಿವಸ ಸುಮಾರು 60ಕ್ಕೂ ಮೀರಿ ಕಲಾವಿದರು, 60 ಆಲ್ಮೋಸ್ಟ್ 100 ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ಏನು ವಿಶೇಷ ಈ ಸರಿ ಅಂದರೆ ಆರ್.ಕೆ. ಶ್ರೀರಾಮ್ ಕುಮಾರ್ ಅಂತ ಅವರು ಮದ್ರಾಸಲ್ಲಿರೋದು. ಅವರು ರುದ್ರಪಟ್ಟಣದವರು. ಅವರ ತಾತನೇ ವೆಂಕಟರಮಣ ಶಾಸ್ತ್ರಿಗಳು ಅಂತ ರುದ್ರಪಟ್ಟಣದವರು. ಅವರೇ ಅತ್ಯುತ್ತಮ ಮಹಾಯಾಗ ಮಾಡಿದ್ದು 61ನೇ ಇಸ್ವಿ ಒಳಗೆ. ಆರ್.ಕೆ. ವೆಂಕಟರಮಣ ಶಾಸ್ತ್ರಿ ಅಂತ ಅವರಿಗೆ ಪ್ರಾರಂಭಿಕ ಸಂಗೀತ ಶಿಕ್ಷಣ ಆಗಿದ್ದು ರುದ್ರಪಟ್ಟಣದಲ್ಲಿ. ಆಮೇಲೆ ಚೌಡಯ್ಯನವರ ಶಿಷ್ಯರಾಗಿ ಅವರು ಚೌಡಯ್ಯನವರು ಅವರು ಮದ್ರಾಸ್ ಆಕಾಶವಾಣಿಗೆ ಕೆಲಸ ಕೊಡಿಸ್ಕೊಟ್ರು ಅವರಿಗೆ. ಅವರ ಮೊಮ್ಮಗ ಇವನು ಆರ್.ಕೆ. ಶ್ರೀರಾಮ್ ಕುಮಾರ್ ಅಂತ. ಇವನು ವಯಲಿನಿಸ್ಟ್, ಅವರು ವಯಲಿನಿಸ್ಟು ವೆಂಕಟರಮಣ ಶಾಸ್ತ್ರಿಗಳು. ಅವನು ಇದುವರೆಗೆ ರುದ್ರಪಟ್ಟಣ ನೋಡಿರಲಿಲ್ಲ. ನಾನು ಅವನು ಐಡೆಂಟಿಫೈ ಮಾಡಿ ನೀನು ಬರಬೇಕಪ್ಪ ಈ ಸರಿ ಅಂತ ಅವನಿಗೆ ನಾಚಾರಮ್ಮ ಪ್ರಶಸ್ತಿ ಕೊಟ್ಟೆ.